ನಮಸ್ಕಾರ ಎಲ್ಲ ರಿಪೋರ್ಟರ್ ಅವರಿಗೆ ನಮಸ್ಕಾರ. ನಾವು ಈ ಒಂದು ಸಭೆ ಕರೆದದ್ದು ಕಾರಣ ಏನು ಹೇಳಿದರೆ, ನಮ್ಮ ಕೇರಲ್ಲಿ ಯಾವುದು ಇನ್ನೂವರೆಗೆ ಕೆಲಸ ಎಲ್ಲ ಪೆಂಡಿಂಗ್ ಉಂಟು. ಆ ಲೆಕ್ಕಲ್ಲಿ ನಾವು ಒಂದು ಸಭೆ ಕರೆದರೆ, ಇಲ್ಲಿ ನಮ್ಮ ಊರಿನಲ್ಲಿ ಈ ಕೇರಿನಲ್ಲಿ ಚರಂಡಿ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ, ಮತ್ತು ವಾಟರ್ ಸಪ್ಲೈ ಸರಿ ಇಲ್ಲ. ಮತ್ತು ಮೇಲೆ ಹೋಗಬೇಕಾದ್ರೆ ಅಲ್ಲಿ ಒಂದು ಅಡ್ಡ ದಾರಿ ಸಿಗ್ತಾ, ಅಲ್ಲಿ ಒಂದು ರೋಡ್ ಆಗಬೇಕಾಗುತ್ತೆ, ಇನ್ನೂ ಆಗಲಿಲ್ಲ. ಕನಿಷ್ಠ ಒಂದು ಕೋಳಿ ಫಾರ್ಮವರೆಗೆ ಕನಿಷ್ಠ ಒಂದು 25 ವರ್ಷ ಆಯಿತು. ಮೊದಲೇ ಕಾಲ್ದಾರಿ ಇದ್ದಿತ್ತು. ಆಮೇಲೆ ನಾವು ಸ್ವಲ್ಪ ಲೆಕ್ಕ ಇಕ್ಬಾಲ್ ಹತ್ರ ಹೋಗಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಜಾಗಿ ತಗೊಂಡು ಆಮೇಲೆ ರಸ್ತೆ ಆಗ್ತಾ ಹೇಳಿದರು. ಆದರೆ ಆಗಲಿಲ್ಲ ಇನ್ನೂವರೆಗೆ. ಅದೊಂದು ನಮ್ಮ ದೊಡ್ಡ ಸಮಸ್ಯೆ, ಹೋಗ್ತಾ ಬರ್ತಾ ದೊಡ್ಡ ಸಮಸ್ಯೆ. ಆಮೇಲೆ ಸ್ವಲ್ಪ ಈ ಕಡೆ ತೀರೊಂದು ಅಲ್ಲಿ ಒಂದು ಸಣ್ಣ ಪಳ್ಳಿ ಉಂಟು ಅಬೂರ, ಅಲ್ಲಿ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಪೈಪ್ಲೈನ್ ಹಾಕಾರೆ ಮಂಡಲ ಹೊತ್ತಿಂದ, ಆದರೆ ನೀರು ಇನ್ನೂ ಸಪ್ಲೈ ಮಾಡಲಿಲ್ಲ. ಮತ್ತು ಅಲ್ಲಿ ಬೀದಿಗೆ ಲೈಟ್ ಇಲ್ಲ, ಅದು ಲೈಟಿನ ಸ್ವಲ್ಪ ವ್ಯವಸ್ಥೆ ಆಗಬೇಕು. ಆಮೇಲೆ ಎರಡನೇ ಹೇಳಿದರೆ, ನಮ್ಮ ಚರಂಡಿನಲ್ಲಿ ಯಾವ ಪೈಪ್ ಹಾಕಾರೆ ಅದು ಸರಿ ಇಲ್ಲ. ರಾಶಿ ಓಲ್ಡ್ ಪೈಪ್ ಹೋದ್ರು. ಈಗ ಅಲ್ಲಿ ನಮ್ಮ ಪಟ್ಟಣ ಪಂಚಾಯತ್ ನೀರು ಬಿಟ್ಟರೆ ಎಲ್ಲ ಚರಂಡಿಗೆ ಹೋಗ್ತಾ ಉಂಟು ಸರ್. ನೀರು ಇಲ್ಲಿವರೆಗೆ ಬರೋದಿಲ್ಲ ಸರ್, ರಾಶಿ ನೀರಿಂದು ಕೊರತೆ ಉಂಟು. ಈ ಜನರು ಯಾವಾಗ ನಾವು ಮಾರ್ನಿಂಗ್ ವಾಕಿಂಗ್ ಬರ್ತೀವಿ ಹೊಡಿತೀನಿ ಸರ್, ಅಲ್ಲಿ ಹೇಳ್ತಾರೆ ಸರ್ ನಮಗೆ ನೀರಿಲ್ಲ, ಒಂದು 5 ದಿವಸ ಆಯಿತು 6 ದಿವಸ ಆಯಿತು, ಯಾಕೆ ನೀರು ಬರೋದಿಲ್ಲ. ಆಮೇಲೆ ನಾವು ನಮ್ಮ ಮನೆ ಪಕ್ಕದಲ್ಲಿ ಅಲ್ಲಿ ಪೈಪ್ ಹೊಡೆದು ಬಿದ್ದಾರೆ ಚರಂಡಿನಲ್ಲಿ, ಅದನ್ನು ದುರಸ್ತಿ ಮಾಡಿ ನಾವು ಮಂಡ್ಯದಲ್ಲಿ ಹೋಗಿ ಹೇಳಿ ಬಂದೆ ನಾನು, ಅದನ್ನು ರಿಪೇರ್ ಮಾಡಲಿಲ್ಲ ಸರ್. ಮತ್ತು ಅದೇ ದೊಡ್ಡ ರಸ್ತೆದು ಪ್ರಾಬ್ಲಮ್ ಸರ್ ನಮಗೆ. ಅಲ್ಲಿ ಮೇನ್ ಹೇಳಿದ್ರೆ ರಸ್ತೆ ಹೋಗ್ತಾ ಬರ್ತಾ ರಾಶಿ ಇದೆ. ನಮ್ಮ ಮನೆ ಹತ್ತಿರ ಅದು ಸಣ್ಣ ಟರ್ನ್ ಉಂಟಲ್ಲ ಸರ್, ಅದೆಲ್ಲ ಮೇಲಿನ ಮಣ್ಣು ಬಿದ್ದಲ್ಲಿ ಎಷ್ಟು ಗಾಡಿ ದಿವ್ಸಕ್ಕೆ ಒಂದು ಗಾಡಿ ಬಿಡ್ತಾರೆ ಸರ್, 1-2 ಗಾಡಿ ಬಿದ್ದೇ ಬಿಡ್ತಾರೆ ಅಲ್ಲಿ. ಮತ್ತು ಅಲ್ಲಿ ಆ ರಸ್ತೆಗೆ ನಾನು 2-3 ಸಲ ಹೇಳಿದೆ, ಇದು ಮಣ್ಣು ಸ್ವಲ್ಪ ಲೆವೆಲ್ ಮಾಡಿರಿ, ಅದನ್ನು ಮಾಡಲಿಲ್ಲ ಸರ್. ಅದು ಸಲ ನಾವು ಕೈಲಿಂದ ಹಾಕಿ ಮಾಡಿದ್ವಿ. ಅಲ್ಲಿ ಇವ್ರು ನಮ್ಮ ಹಳೆ ಮೆಂಬರ್ ಮಾತಾಡ್ತಾರೆ ಸರ್. ಅನೇಕ ವರ್ಷ ಹೇಳ್ತಾ ಇವರು ಗ್ರಾಮ ಪಂಚಾಯತಿ ಒಳಗಿದ್ದು ಹೇಳಿ ಅರ್ಜಿ ಕೊಟ್ಟು ಎಲ್ಲ ಆಯಿತು. ಆದರೂ 1 ರೂಪಾಯಿದ ಕೆಲಸ ಮಾಡಲಿಲ್ಲ ಆ ರೋಡಿನ ಸಲುವಾಗಿ. ಕೋಳಿ ಫಾರ್ಮ್ ರೋಡ್ ಅದು ಎಲ್ಲರಿಗೆ ಅಗತ್ಯ ಇರೋದು, ಅದೇ ಮೇನ್ ರೋಡ್, ಜಾಮ್ಯಾ ಜಾಲಿ ಹೋಗೋ ದಾರಿ. ಅದು ಇವತ್ತರಿಗೆ 1 ರೂಪಾಯಿ ಕೆಲಸ ಮಾಡಿಸಲಿಲ್ಲ ಆ ರೋಡ್ನಾಗ. अभी जो हमारे एरिया के जो मसाइल हैं वो हमें जो है जाली पटन पंचायत को दिए हैं कि उनको बताएं, मेमोरेंडम दिए हैं कि बहुत सालों से यहाँ पर हमारे को बहुत तकलीफ से मतलब रोड का और ऐसे बहुत से। अभी जो पहला जो मसला है हमारा, जो दुर्गापा की दुकान के पास जो रोड है वो वहाँ पर बहुत छोटी रोड है, 2 मीटर की रोड है। वहाँ से जो है स्कूल को आना जाना, स्कूल टेम्पो को आना जाना तकलीफ होते है, और वहाँ से एक रिक्शा जाती है तो दूसरा बाइक को जो प्रॉब्लम होते है। ऐसे बहुत से तकलीफों का हमारे उधर सामना करना पड़ता है। और वो हमें उम्मीद करते हैं कि वो हमारे को जल्द से जल्द थोड़ा जो MLA के जरिए, चीफ ऑफिसर के जरिए उसका जो काम हमें करके दे बोल के हम उम्मीद करते हैं। और दूसरा जो मसला है हमारा पिचिंग का है, उमर स्ट्रीट से लेकर जाली तक जो हमारा वो मसला जो क्या है, मतलब वो नाला है जो गटर है, वो पानी के लिए मतलब बारिश का पानी, गंदा पानी जो जाने के लिए जो बनाया गया था, उसका जो क्या है वो घर को उधर को मतलब तकलीफ होती है। मतलब बारिश के फोर्स की वजह से रोड पूरा उधर वो गटर पूरा तो चौड़ा हो गया, मतलब उसको वो फाउंडेशन को, घर के फाउंडेशन को सब मसला देते बोलकर हम लोग को इससे पहले भी बताए थे। मतलब उसका अभी तक काम हुआ नहीं है, वो काम करना दे, वो काम करके देना बोलकर हम उनको उम्मीद करते हैं उनसे। और दूसरा जो है हमारा मास्टर साहब के घर के पास जो रोड है, कोली फार्म से लेकर जो है अबू हुरैरा मस्जिद तक जाता है, वो रोड का मतलब वो ऐसे बारिश के दिनों में बहुत से तकलीफ होते हैं। वहाँ पर अड्डे बिड्डे पड़ गए, और हमारे अलबदर के जो नौजवान है उसकी मरम्मत करते रहते हैं। और इसके लिए बाद में वहाँ पर पानी का मसला है और इलेक्ट्रिक पोल नहीं है। तो हम MLA के ज़रिए और चीफ ऑफिसर के ज़रिए उम्मीद करते हैं कि वो हमारे को जल्द से जल्द आगे दिनों में काउंसिलर के ज़रिए करा के देने की कोशिश करें। मेमोरेंडम कब दिया था? कुछ 2 दिन पहले दिए, 26 तारीख को 2000। ಮತ್ತು ಈ ಮೂಲಕ ಎಲ್ಲ ವಿಡಿಯೋ ಮೊಬೈಲಿಂದ ನೋಡುವಂಥ ಅಧಿಕಾರಿಗಳಿಗೂ ಕೂಡ ನಮ್ಮಿಂದ ನಮಸ್ಕಾರ. ಮುಖ್ಯ ವಿಷಯ ಏನಂದರೆ, ನಮ್ಮ ಏರಿಯಾ ಹೆಬ್ಳೆ ಗ್ರಾಮಕ್ಕೆ ಬೀಳುತ್ತೆ.
ತಬ್ರೇಜ್ ಕೋಳಿ ಫಾರಂನಿಂದ ಕಾಸಿಂ ಸಾಗರ್ ಮನೆಯವರೆಗೆ ಹೋದ ಸಲ ಕಾಂಕ್ರೀಟೀಕರಣ ಮಾಡಿದ್ದಾರೆ. ಅವ್ರ ಮನೆಯಿಂದ ಕೋಳಿ ಫಾರಮ್ವರೆಗೆ ಅದು ರೋಡ್ ಹಾಗೆ ಹಾಳು ಬಿದ್ದಿದೆ. ಈ ಮಳೆಗಾಲ ಆಗಿ ಮತ್ತು ಆ ಡ್ರೈನೇಜ್ ಎಲ್ಲ ವರ್ಕ್ ಮಾಡಿರೋದ್ರಿಂದ ಆ ಹೊಂಡ ಎಲ್ಲ ಬಿದ್ದು ರೋಡೆಲ್ಲ ನಾಶ ಆಗೋಗಿದೆ. ಅಲ್ಲಿಂದ ರಾತ್ರಿ ಜನ ತಿರುಗೋರು ರಾತ್ರಿಗೆ ಅವರಿಗೆ ಹೋಗಲಿಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಈ ಸಲ ಅವರು ನಮ್ಮ ಹೋದ ಸಲ ನಮ್ಮ ಇಬ್ಬು ಅಲಿ ಮತ್ತು ಕಲೀಂ ಸಾಗರ್ ನಾವು ಅರಸಿದೆ ಮೆಂಬರ್ಶಿಪ್ ಆಗಿ ನಮ್ಮ ಹೆಬ್ಳೆ ಪಂಚಾಯತಿಗೆ. ಅವರಿಂದ ನಮಗೆ ಸ್ವಲ್ಪ ಅನುಕೂಲ ಆಗಿದೆ. ಏನಂದರೆ ಅವರು ಸ್ವಲ್ಪ ರೋಡ್ ದೀಪ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಗಟ್ರ ವ್ಯವಸ್ಥೆ ಮಾಡಿದರು. ಅವರು ಅರ್ಧ ಮಾಡಿದ್ದಾರೆ. ಅದು ಕಂಪ್ಲೀಟ್ ನೀರು ಪಾಸಾಗಿ ಹೋಗೋದಿಲ್ಲ. ಅರ್ಧ ನೀರು ಬಂದು ರೋಡ್ ಮೇಲೆ ಎಲ್ಲ ತೇದ್ಕೊಂಡು ಹೋಗ್ತದೆ. ಅದರಿಂದ ಮಣ್ಣು ಕಲ್ಲು ಗಿಲ್ಲು ಎಲ್ಲ ತೋದು ಹೋಗುತ್ತೆ. ಅದರಲ್ಲಿ ರಾತ್ರಿ ಹೋಗುವಾಗ ಎಲ್ಲ ಮಧ್ಯದಲ್ಲಿ ಯಾವ ಮಕ್ಕಳಿಗೆ ಹೋಗುವಾಗ ಗಾಡಿ ತೊಗೊಂಡು ಹೋಗಿ ಅಲ್ಲಿ ಬೀಳ್ತಾರೆ. ತುಂಬ ಎಲ್ಲ ತೊಂದರೆ ಆಗ್ತಾಯಿದೆ. ಒಂದೇನಂದರೆ ದಾರಿ ದೀಪದ ಒಂದು ವರ್ಕ್ ಮಾಡಿದ್ದಾರೆ. ಮತ್ತು ಕಾಂಕ್ರೀಟೀಕರಣ ಏನಿದೆ ಅದು ಅರ್ಧ ಆಗಿದೆ. ಮತ್ತು ಎರಡನೇದಾಗಿ ನಮ್ಮ ಏರಿಯಾಕ್ಕೆ ನೀರಿನ ವ್ಯವಸ್ಥೆ ಎಷ್ಟೋ ವರ್ಷದಿಂದ ಇಲ್ಲ. ಒಂದು ಹನಿ ನೀರು ಬರುವುದಿಲ್ಲ. ಮತ್ತು ನಮಗೆ ಬೇಸಿಗೆಯಲ್ಲಿ ತುಂಬ ತೊಂದರೆ ಆಗ್ತದೆ. ನಮ್ಮ ಕಾಲೋನಿಯಲ್ಲಿ ಯಾರಿಗೂ ನೀರು ಇರುವುದಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಹೆಲ್ಪ್ ಮಾಡಿ ಯಾರು ನಮ್ಮ ಇವರು ಅಲ್ ಬದರ್ ವೆಲ್ಫೇರ್ ಅಸಿಸ್ಟೆಂಟ್ ಅವರ ಕಮಿಟಿಯಿಂದ ಪ್ರತಿ ವರ್ಷ ನಮಗೆ ನೀರಿನ ವ್ಯವಸ್ಥೆ ಮಾಡ್ತಾರೆ. ನಮಗೆ ಅಲ್ಲ, ತುಂಬ ಜನರಿಗೆ ವ್ಯವಸ್ಥೆ ಮಾಡ್ತಾರೆ. ಅವರು ಬಜಾ ಕಾಲೋನಿ ಆಗಲಿ, ನಮ್ಮ ಕಾಲೋನಿ ಆಗಲಿ, ಅಲ್ಲೇ ಜಾಮಿಯಾ ಕಡೆ ಆಗಲಿ, ಎಲ್ಲ ಕಡೆಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕಾಗಿ ನಮಗೆ ಸ್ವಲ್ಪ ನೀರಿಂದ ವ್ಯವಸ್ಥೆ ಆಗ್ತದೆ. ಇಲ್ಲಾಂದರೆ ನಮ್ಮ ನೀರಿಂದ ಯಾವುದೂ ವ್ಯವಸ್ಥೆ ಇಲ್ಲ ಅಲ್ಲಿ. ದಯಮಾಡಿ ಸ್ವಲ್ಪ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಮತ್ತು ಉಳಿದ ಅರ್ಧ ಕಾಂಕ್ರೀಟೀಕರಣ ಏನಿದೆ, ರೋಡ್ ನಿಂತದೆ, ಅದಕ್ಕೆ ಸ್ವಲ್ಪ ಕಾಂಕ್ರೀಟೀಕರಣ ಮಾಡಬೇಕು. ಮತ್ತು ಗಟ್ರ ಏನಿದೆ ಅರ್ಧ ಮಾಡಿ ನಿಲ್ಲಿಸಿದ್ದಾರೆ, ಅದನ್ನು ಪೂರ್ತಿಗೊಳಿಸಬೇಕಂತ ನಾನು ಬೇಡ್ಕೊಳ್ತೇನೆ. मेमोरेंडम या इससे पहले कितनी बार दिए? पहली बार इतने सालों से आप क्यों नहीं दिए? मेंबर थे ना हमारे बाजू उनकी तरफ से क्या रिस्पॉन्स मिलता था आपको? करेंगे वो बोलता थे इतने बस इतना ही? होता नहीं। कोई लोग आए नहीं? नहीं रिजवान भाई मेंबर थे, इन मेंबर थे, इनके 5 साल से इधर कुछ भी नहीं हुआ। ऐसा 1-2 लाख रुपए का ये एरिया में काम हुआ तो गटार की कैसी करें हम भी, फिर को कुछ काम यहाँ नहीं। 10 बार वो कोली फार्म का रोड के बारे में पंचायती को समझा को है, फिर भी उन्होंने इसका क्या भी है। डिपार्टमेंट के कोई लोग इधर आके चेक नहीं किए? चेक करे थे। एक बार मेरा क्लास होता करते हैं वाले उन आको खुद देख कर गए थे और उनके पीरियड में वहाँ सैंक्शन भी हुआ था। अभी हाल में जो अभी तबरेज से अभी कोड़ी फार्म को जो रोड है वो भी हमारे हम हुए वो मंजूर हुआ हो, यहाँ से चेंज करके वहाँ गया गए थे। मुझे वो पैसा का समझ में नहीं आया। रजिस्टर में एक बार मेंशन होने के बाद किसकी मजाल ने उसका डालू दूसरी तरफ डालने का। मैं भी गवर्नमेंट सर्वेंट मालूम है मुझे, रूल्स मालूम है, मगर वो ऐसा करे कैसे समझ में नहीं आ रहा। कैसी पटन पंचायत क्या समझ में नहीं आ रहा। ये सब हमें डालते हैं, हर साल डालते हैं। अभी ये टेबल ಕೆಲಸ ಮಾತ್ರ ಕೆಲಸ ಆಗಿತ್ತು. ಮತ್ತೆ ಪಟ್ಟಣ ಪಂಚಾಯತ್ ಹೆಸರು ಕೆಲಸನ ಆಗಿಲ್ಲ. ಸರ್ ಪಟ್ಟಣ ಪಂಚಾಯತ್ ನಂತರ ಇಲ್ಲಿ ನಮ್ಮ ಮೆಂಬರಿಗೆ ಕೇಳಿ ನಾನು ನನ್ನ ಮನೆ ಅಲ್ಲಿ ಟರ್ನಿಗೆ ನನ್ನ ಮನೆ ಉಂಟು ಹೊಸ ಕೇಳಿ ನಾನೇ ಅಲ್ಲಿಂದ ಹಿಡಿದು ಕೋಡಿ ಫಾರ್ಮ್ ಒಳಗೆ ಮಂಜೂರಾಗಿತ್ತು. ಅದು ತೆಗ್ದು ಬೇರೆ ಕಡೆ ಹೋಯ್ತು. ಅದು ಯಾವುದು ನಮ್ಗೆ ಅರ್ಥ ಆಗುದಿಲ್ಲ ಸರ್. ಒಂದ್ ಸಾಲ ಮೆನ್ಷನ್ ಆದ ನಂತರ ಪಂಚಾಯತಿ ಬಿಟ್ಟು ಹೆಬ್ಳೆ ಹಾಕಿ ಮತ್ತೆ ಬೇರೆ ಕಡೆ ಹಾಕೋದು ಹಂಗಾಗುದು. ಅದು ಸಾಧ್ಯನೇ ಇಲ್ಲ ಅಲ್ಲ ಸರ್. ಒಂದು ಗ್ರಾಮ ಪಂಚಾಯತ್ ಒಂದು ಪಟ್ಟಣ ಪಂಚಾಯತಿಗೆ ಡಿವೈಡ್ ಆಗಿದೆ ಅಲ್ಲ. ಆ ಕಡೆ ಭಾಗ ಮಾತ್ರ ಇದಕ್ಕೆ ಹೋಗಿದೆ. ಅದು ಈ ಸೈಡ್ಗೆ ಎಲ್ಲ ಪಟ್ಟಣ ಪಂಚಾಯತ್. ಇದು ಇಲ್ಲ. ಜೆಂಟ್ಸ್ ಉರ್ದು ಮಾತು ಬೇರೆ ಸರ್, ಲೇಡೀಸ್ ಮಾತಾಡೋದು ಬೇರೆ ಆಗ್ತಲ್ಲ. ಅದಕ್ಕೆ ಈ ಸಲ ಅವರು ವ್ಯವಸ್ಥೆನೇ ಚೇಂಜ್ ಮಾಡಿ ಈಗ ಗಟ್ಟಿಮುಟ್ಟಿ ಯಾರು ಇದ್ದಾರೆ ಹೆಂಗ್ ಇಷ್ಟ ಅವ್ರಿಗೆ ಆರ್ಸಿ ತಗೊಂಡು ಬರ್ರಿ ಹೇಳ್ತೀನಿ ನಾನು. ನಂದು ಅದೇ ಒಂದು ಇವರು ರಿಟರ್ನ್ ಸರ್ ಹೇಳ್ದಂಗೆ ಜೆಂಟ್ಸ್ನೇ ತಗೊಂಡು ಬರ್ರಿ. ಗಟ್ಟಿ ಸ್ವಲ್ಪ ನಾಲೆಜ್ ಇಡಬೇಕು, ಓದು ಬರ ಕಲಿಬೇಕು. ಅವರು ಮುಂದೆ ಹೋಗಿ ಮಾತಾಡಿ ಇರ್ಲಿ ಮಾಡಿಸ್ಲಿಲ್ಲ ಕೆಲಸನ. ಇವ್ರಿಗೆ ನಾಲೆಜ್ ರಾಶಿ ಉಂಟು. ಇವ್ರ ಮಾತು ಬೇರೆ ಬಿಡ್ರಿ. ಇವರು ಮಂಡಲ ಪಂಚಾಯತ್ದಾಗೆ ಇವರು ಹೈಯೆಸ್ಟ್ ಓಟ್ ಅಲ್ಲಿ ರಿಜಾನ್ ಸಾಗರ್ 500 ಚೀಲ ಓಟ್ ಬಿದ್ದಿವಿ ಸರ್. ಇವರು ಪೀರಿಯಡ್ ನಲ್ಲಿ ಸ್ವತಃ ಇವರು ಹೊಂಡ ಮುಚ್ಚಿ ಇವರೇ ಹಾಕ್ದದು. ಸ್ವತಃ ತಲೆಮೇಲೆ ಮಣ್ಣು ತಗೊಂಡು ಹೋಗಿ ಇವರೇ ಒಂದೇ ಮೆಂಬರು. ಈ ಸಲ ಎಲ್ಲ ವ್ಯವಸ್ಥೆ ಚೇಂಜ್ ಮಾಡ್ಬೇಕಂತ ಉದ್ದೇಶ ಉಂಟು ಅವರು. ಮತ್ತೊಂದು ವಿಷಯ ಏನಂದರೆ ನಮ್ಮ ಹೆಬ್ಳೆ ಗ್ರಾಮ ಹೇಳ್ತಿರೋದು, ನಮ್ಮ ರೋಡಿಗೆ ಅಕ್ಕಪಕ್ಕ ಎಲ್ಲ ಗಿಡಗಳು ತುಂಬ ಬೆಳೆತಿವೆ. ಅದರಿಂದ ಜನರಿಗೆ ಹೋಗಲಿಕ್ಕೆ ಬರಲಿಕ್ಕೆ ತೊಂದರೆ ಆಗ್ತಾಯಿದೆ. ಗಾಡಿ ಬಂದಿರೋ ಜನರು ನಿಲ್ಲಿಗೆ ಜಾಗ ಇಲ್ಲ. ದಯಮಾಡಿ ಸ್ವಲ್ಪ ಲೇಬರ್ನ ಬಿಟ್ಟು ಎರಡು ಸೈಡಿಂದ ರಸ್ತೆಯನ್ನು ಕ್ಲೀನ್ ಮಾಡಿಸ್ಬೇಕಂತ ವಿನಂತಿ. ಮತ್ತೊಂದು ವಿಷಯ ಏನಂದರೆ ನಮ್ಮ ಅಲ್ ಬದರ್ ತೃಪೆಯಿಂದ कौन सा रोड जो बद्रिया वाले को टच होता है, जो सुबीर बिन अवाम के पास
जो मस्जिद है उसी एरिया के बारे में बात कर रहा हूँ मैं। वहाँ पर तकरीबन 30-35 साल हो गया चिरंडी के काम के बारे में बहुत बार रिक्वेस्ट किया हम लोग। हर साल लोगों को तकलीफ झेलना पड़ता है, उधर हर घरों में पानी जाता है। बहुत बार लाके बताए, बहुत बार किए, अभी तक किसी का रिस्पॉन्स नहीं है। और दूसरी बात अलबदर की तरफ से अल्हम्दुलिल्लाह 25 से 30 साल का काम, बहुत बड़ा काम अलबदर ने करके दिखाया हमें। अभी सडनली वो जो इलेक्ट्रिक सिटी का जो काम आता है ना, लोगों को बहुत सारी तकलीफ थी, इलेक्ट्रिक की लाइन जाकर शॉर्ट सर्किट होना, फ्रिजें जलना, बल्फें जलना, ऐसे बहुत सारी प्रॉब्लम झेल रहे थे पब्लिक। बहुत सारे लोग आए देखे, लेकिन किसी ने भी रिस्पॉन्स नहीं दिया, हाँ करेंगे बोल गया। उसके बाद में जब अलबदर के पास जो ये बात गई तो अलबदर के सदर जो सरफराज है वो आए, आकर देखे और उसके पीछे बहुत सारा मेहनत करके अल्हम्दुलिल्लाह वो हमें वो काम को अंजाम दे गया। काम करके अल्हम्दुलिल्लाह लोगों में खुशियाँ लाए हैं। अल्हम्दुलिल्लाह अलबदर का मैं बहुत बहुत शुक्रगुजार हूँ। हम भी इसका बहुत खुश हैं। ರಾತ್ರಿ ಹಗಲಿ ಅಂದ್ರೆ ಇದು ಭಾಳ ಇಂಪಾರ್ಟೆಂಟ್ ರೋಡ್. ಇದಕ್ಕೆ ಬೇಗ ರೀತಿ ಆಗಿರ್ತದೆ. ಅದು ನಮ್ಮ ರೋಡು ಇಲ್ಲಿ ₹1 ಕೆಲಸ चल के जाएगा तुम्हारे ಇಲಾಖೆ ಅಬ್ಬಾ ಮೂರು ಜಾಗೆಯಲ್ಲಿ ವ್ಯವಸ್ಥೆ ಸರಿ ಇದೆ. ಅದು ಇಲ್ಲಿ ಬಂದು ಇಲ್ಲಿ stop. ಮಳೆಗಾಲದಲ್ಲಿ ಹಂಗೆ ನೀರು ಮೇಲೆ ಬರ್ತಾ ಇದ್ದಾಗ ನೀರು ಬರ್ತಿದೆ. ಇದು 1 ವರ್ಷಕ್ಕೆ ಒಂದ್ಸಲ 2 ಸಲ अभी 10-15 साल हो गया, इसका आज तक मेंटेनेंस नहीं हुआ, सफाई नहीं हुई। और इसको बाकायदा इधर एक बॉर्डर देके ऊपर से जो है 1 मीटर का जो बॉर्डर देकर इसको मतलब ऐसा सही करके देंगे तो सही रहेगा बोलकर मांगे हमारी बस। अरे रास्ता चौड़ा और ये हमसे जुड़े रहने के लिए हमारे चैनल फ़िक्र खबर टीवी को सब्सक्राइब करें, वीडियो को लाइक और शेयर करें। मज़ीद खबरों के लिए विज़िट करें फ़िक्रखबर.com।